ಹಳೆ ಹುಬ್ಬಳ್ಳಿಯ ಆಸಾರಹುಂಡದ ಐತಿಹಾಸಿಕ ಪುಷ್ಕರಣಿ ವಿಚಾರ ಇದೀಗ ರಾಜಕೀಯ ವಾಕ್ಸಮರಕ್ಕೆ ವೇದಿಕೆಯಾಗಿದೆ. ಪುಷ್ಕರಣಿ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಬೆಂಬಲಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಇಂಡಿ ಪಂಪ್ ಬಳಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಬಿಜೆಪಿ ನಾಯಕರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮನೋವಾದಿ ಕೇಂದ್ರ ಮಂತ್ರಿಗಳಿಗೆ, ಮನೋವಾದಿ ಶಾಸಕರಿಗೆ, ಕೋಮುವಾದಿ ಶಾಸಕರಿಗೆ ಸೃಷ್ಟಿಸಿ ಕೋಮು ಸೌಹಾರ್ದತೆಗೆ ಈ ಪ್ರಯುಕ್ತವಾಗಿ ವಿವಿಧ ದಲಿತ ಸಂಘ ಸಂಸ್ಥೆಗಳು ಮಹಾಮಂಡಲದ ವತಿಯಿಂದ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ಹುಬ್ಬಳ್ಳಿಯ ಶಾಂತಿಯನ್ನು ಕದಡುವಂತ ಕೆಲಸ ಇವತ್ತು ಮಾಡಿ ತೊಡಗಿದೆ. ವಿಶೇಷವಾಗಿ ಹುಬ್ಬಳ್ಳಿಯ ಶಾಂತಿ ಭಗ್ನ ಮಾಡುವ ಮುಖಾಂತರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ಬೇಕನ್ನುವಂತ ಹುನ್ನಾರ ಭಾರತೀಯ ಜನತಾ ಪಾರ್ಟಿದಾಗಿದೆ. ಹುಬ್ಬಳ್ಳಿಯನ್ನ ಅವರು ಕೆಮಿಸ್ಟ್ರಿ ಲ್ಯಾಬ್ ತರ ಟೆಸ್ಟ್ ಟ್ಯೂಬ್ ಬೇಬಿ ತರ ಉಪಯೋಗಿಸ್ಕೊಂಡು ಇಲ್ಲಿ ಬೆಂಕಿ ಹಚ್ಚಿ ರಾಜ್ಯದ ತುಂಬಾ ಕೋಮು ಗಲಭೆ ಸೃಷ್ಟಿ ಮಾಡಿ ಇಡೀ ರಾಜ್ಯದ ಲಾ ಅಂಡ್ ಆರ್ಡರ್ ಬ್ರೀಚ್ ಮಾಡುವಂತ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಹೊಂದಿದೆ. ಈ ಹಿಂದೆ ಜಗದೀಶ್ ಶೆಟ್ಟರು ಈ ಭಾಗದ ಶಾಸಕರಿದ್ದಾಗ ಅವರ ಅನುದಾನದಲ್ಲಿ ಅದೇ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಹಿಂದೆ ಪಾಂಡುರಂಗ್ ಪಾಟೀಲ್ ಅನ್ನೋರು ಭಾರತೀಯ ಜನತಾ ಪಾರ್ಟಿಯಿಂದ ಈ ವಾರ್ಡ್ ನಲ್ಲಿ ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾದಾಗ ಅವರ ಅನುದಾನದಿಂದನೂ ಕೂಡ ಆ ರಸ್ತೆಯಲ್ಲಿ UGD ಕಾಮಗಾರಿಯಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಮಾಡ್ತಾ ಇದೆ ಅಂದಾಗ ಅವ್ರಿಗೆ ಪುಷ್ಕರಣಿ ನೆನಪು ಬರ್ತಾ ಇದೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಪುಷ್ಕರಣಿ ಇರಲಿಲ್ಲ ಅಂತೇಳಿ 2023 ಮಹಾನಗರ ಪಾಲಿಕೆಗೆ ಲಿಖಿತ ಸ್ವರೂಪವಾಗಿ ಒಂದು ಡಾಕ್ಯುಮೆಂಟ್ ಕರೆಸ್ಪಾಂಡೆನ್ಸ್ ಆಗಿದೆ. ಇವತ್ತು ಒಟ್ಟಾರೆ ಚುನಾವಣೆ ಹತ್ರ ಬರ್ಬೇಕಾದ್ರೆ ಹುಬ್ಬಳ್ಳಿನ ಅವ್ರು ಉಪಯೋಗಿಸ್ಕೊಂಡು ಅಧಿಕಾರಕ್ಕೆ ಬರುವಂತ ಭ್ರಮೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದ್ರೆ ಅವ್ರಿಗೆ ಅವರ ಸೋಲಿನ ಭೀತಿ ಕಾಣ್ತಾ ಇದೆ. ಹುಬ್ಬಳ್ಳಿಯನ್ನು ಉಪಯೋಗಿಸ್ಕೊಂಡು ಅವರು ಶಾಂತಿ ಭಗ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ನಾವು ಸಾಂಕೇತಿಕವಾಗಿ ಹೋರಾಟ ಮಾಡಿ ಅವ್ರಿಗೆ ಎಚ್ಚರಿಕೆ ಗಂಟೆನ ಕೊಡ್ತಾ ಇದೀವಿ. ಈ ರೀತಿ ಮಾಡ್ಕೊಂಡು ಹುಬ್ಬಳ್ಳಿಯನ್ನ ಬಲಿಪಶು ಮಾಡಬೇಡ್ರಿ. ಹುಬ್ಬಳ್ಳಿಯನ್ನ ನಾವು ವಾಣಿಜ್ಯ ನಗರಿ ಅಂತ ಕರಿತೀವಿ. ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ವಾಣಿಜ್ಯಕ್ಕೆ ಹುಬ್ಬಳ್ಳಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಇಲ್ಲಿ 1 ದಿನ ಬಂದು 2 ದಿನ ಬಂದು ಕರ್ಫ್ಯೂ ಆತಂತಂದ್ರೆ ನೇರವಾಗಿ ರಾಜ್ಯದ GDPಗೆ ಹುಬ್ಬಳ್ಳಿಯ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ. ಈ ರೀತಿ ಕೆಲಸ ನೀವು ಮಾಡಬೇಡ್ರಿ. ಇಂದು ಉಮಾ ಭಾರತಿನ ಕರ್ಕೊಂಡ್ಬಂದು ನೀವು ಏನ್ ಮಾಡಿದ್ರಿ ನಾವೆಲ್ಲ ಸಾಕ್ಷಿದೀವಿ. ಅಶೋಕ್ ಸಿಂಗಲನ್ ಕರ್ಕೊಂಡ್ಬಂದು ಏನ್ ಮಾಡಿದ್ರಿ ನಾವು ಸಾಕ್ಷಿದೀವಿ. ಇವತ್ತು ಪ್ರಮೋದ್ ಮುತಾಲಿಕ್ ಮಹೇಶ್ ಟೆಂಕನ್ ಬಿಟ್ಟು ಏನ್ ಮಾಡತ್ರಿ ಅದಕ್ಕೆ ನೀವೆಲ್ಲರೂ ನೋಡಿದೀವಿ. ನಮ್ದು ಒಂದೇ ಆಗ್ರಹ, ಪ್ರಮೋದ್ ಮುತಾಲಿಕ್ರನ್ನ ಈ ಕರ್ನಾಟಕದಿಂದ ಅವ್ರನ್ನ ಗಡಿಪಾರ್ ಮಾಡ್ಬೇಕು. ವಿಶೇಷವಾಗಿ ಧಾರವಾಡದಲ್ಲಂತೂ ಅವ್ರನ್ನ ಕರೆಸಲೇಬಾರದು. ಈ ಅಭಿವೃದ್ಧಿಯನ್ನ ವಿರೋಧ ಮಾಡ್ತಿರುವಂತ ಪ್ರಹ್ಲಾದ್ ಜೋಶಿ ಅವರು, ಮಹೇಶ್ ಟೆಂಕರ್, ಅರವಿಂದ್ ಬೆಲ್ಲದವರು ಮತ್ತು ಅವ್ರ ಜೊತೆ ಇರುವಂತ ಪಾಲಿಕೆ ಸದಸ್ಯರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕು. ಎಲ್ರಿಗೂ ಗೊತ್ತಿರೋ ಹಾಗೆ ಆಸಾರವಣಿಯಲ್ಲಿ ಒಂದು ಭವಾನಿ ಶಂಕರ ದೇವಾಲಯಕ್ಕೆ ಸಂಬಂಧಪಟ್ಟಂತ ಪುಷ್ಕರಣಿ ಇತ್ತು ಅಂತಂದು ಹೇಳಿ ಕೆಲವು ಕೋಮುವಾದಿಗಳು ಮತಾಂಧರು ಕೆಲವು ದಿನಗಳಿಂದ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಪುಷ್ಕರಣಿ ಚಲೋ, ಪುಷ್ಕರಣಿ ಸಂರಕ್ಷಣಾ ಸಮಿತಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಳೋದರ ಮೂಲಕ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಭಾಗದ ಶಾಂತಿಯನ್ನ ಕದಡಿ ಅಶಾಂತಿಯನ್ನ ಹುಟ್ಟು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರೊಳಗೆ ಭಾಗಿಯಾಗಿರುವಂತವರು ಕೇಂದ್ರ ಸಚಿವರು, ಈ ಭಾಗದ ಶಾಸಕರು, ಪಕ್ಕದ ಕ್ಷೇತ್ರದ ಶಾಸಕರು ಮತ್ತು ಹಲವು ಮತಾಂಧ ಶಕ್ತಿಗಳು ಇದರೊಳಗೆ ಶಾಮೀಲಾಗಿದ್ದಾರೆ. ನಾನು ಅವರಲ್ಲಿ ಹಲವಾರು ಪ್ರಶ್ನೆಗಳನ್ನ ಈಗಾಗಲೇ ಮಾಡಿದ್ದೇವೆ. ನಾನು ಮತ್ತೊಮ್ಮೆ ಅವರಿಗೆ ಪ್ರಶ್ನೆಯನ್ನ ಮಾಡಬಯಸ್ತೇನೆ. ಮಾನ್ಯ ಕೇಂದ್ರ ಸಚಿವರಾಗಿರುವಂತ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನಿಮ್ಮ ಸಹೋದರ ಚೇರ್ಮನ್ ಆಗಿರುವಂತ ಆಯುರ್ವೇದ ಕಾಲೇಜಿನವರು 1 ಎಕರೆ 11 ಗುಂಟೆ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದ ಜಾಗೆಯನ್ನ ಒತ್ತುವರಿ ಮಾಡಿದ್ದಾರೆ. ಅದರ ವಿರುದ್ಧ ನಿಮ್ಮ ಧ್ವನಿ ಎತ್ತಕ್ಕೆ ಸಾಧ್ಯ ಇದ್ರೆ ಧ್ವನಿ ಎಬ್ಬಿಸಿ, ನಿಮಗೆ ನಾವು ಬೆಂಬಲವಾಗಿ ನಿಲ್ತೀವಿ ಅಂತ ಮಹೇಶ್ ತೆಂಗಿನಕಾಯಿ ಅವರಿಗೆ ಮತ್ತು ಇದೇ ಸಂಸದರಿಗೆ ಅರವಿಂದ್ ಬೆಲ್ಲದವರಿಗೂ ಸಹಿತ ಪ್ರಶ್ನೆ ಮಾಡಬಯಸ್ತೇವೆ. ಸರ್, ಸಿದ್ದಪ್ಪ ಕಂಬಳಿ ಅವರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧಾರವಾಡದಲ್ಲಿ ಉಪಯೋಗಿಸಿದಂತ ಬಾವಿಯನ್ನ ಅವರು ತಮ್ಮ ಮನೆ ಕ್ಯಾಂಪಸ್ನೊಳಗೆ ಐತಿ ಅಂತ ಮುಚ್ಚಿ ಹಾಕಿ ಇವತ್ತು ಅದನ್ನ ಪಾರ್ಕಿಂಗ್ ಜಾಗೆಯನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ಸಂರಕ್ಷಿಸುವಂತ ಕೆಲಸ ನಿಮ್ಮ 3ರಿಂದ ಸಾಧ್ಯ ಐತಿ ಅಂತಂದ್ರೆ ನಿಮಗೆ ನಾವು ಬೆಂಬಲವಾಗಿ ನಿಲ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಇವತ್ತು ಎಲ್ಲಿ ಪುಷ್ಕರಣಿ ಐತಿ ಅಂತಂದು ಹೇಳಿ ನೀವು ಹೇಳತ್ತೀರಿ, ಆ ಪುಷ್ಕರಣಿ ಮತ್ತು ಆ ಭವಾನಿ ಶಂಕರ ದೇವಾಲಯ
ಅದನ್ನ ಯಾವತ್ತು ಸಂರಕ್ಷಣೆ ಮಾಡಲಾಯಿತು, ಪರಂಪರೆ ಇಲಾಖೆಯಿಂದ ಆಗಿರ್ಬೋದು, ಭಾರತೀಯ ಪುರಾತತ್ವ ಇಲಾಖೆಯಿಂದ ಆಗಿರ್ಬೋದು, ಅದರ ದಾಖಲೆಯನ್ನ ನಿಮ್ ಕಡೆ ಬಿಡುಗಡೆ ಮಾಡಕ್ಕೆ ತಾಕತ್ತಿದ್ರೆ ತಕ್ಷಣ ಬಿಡುಗಡೆ ಮಾಡ್ರಿ ಅನ್ನುವಂತ ಆಗ್ರಹವನ್ನ ಮಾಡ್ತೇವೆ. ಇವತ್ತಿನವರೆಗೂ ಸಹಿತ ಯಾವುದೇ ಪುರಾತತ್ವ ಇಲಾಖೆಯಿಂದ ಸಂರಕ್ಷಣೆ ಮಾಡಲಾದಂತ ದೇವಾಲಯಕ್ಕೆ ಸಂಬಂಧಪಟ್ಟಂತ ಗೆಜೆಟಿಯರು ಇವತ್ತೂ ಸಹಿತ ಇಲ್ಲಿ ಬಿಡುಗಡೆ ಮಾಡುವಂತದ್ದನ್ನ ಅವರು ಮಾಡಿಲ್ಲ. ಮತ್ತು ಅದು ಉತ್ತರ ವಲಯದ ಪರಂಪರೆ ಇಲಾಖೆ ಒಳಗೂ ಸಹಿತ ಆ ಗೆಜೆಟಿಯರ್ ಲಭ್ಯ ಇಲ್ಲ, ಮೈಸೂರು ಪರಂಪರೆ ಇಲಾಖೆ ಒಳಗೂ ಸಹಿತ ಲಭ್ಯ ಇಲ್ಲ ಅನ್ನುವಂಥದ್ದು ಇರುವಂತ ನೈಜ ಸತ್ಯ. ಈ ನೈಜ ಸತ್ಯವನ್ನ ಇಟ್ಟುಕೊಂಡು ನಾವು ಇವತ್ತು ಸಾಂಕೇತಿಕವಾದಂತ ಪ್ರತಿಭಟನೆಯನ್ನ ಇಲ್ಲಿ ಮಾಡಿದ್ದೇವೆ. ನಾವು ಕೇಂದ್ರ ಸಚಿವರಿಗೆ, ಶಾಸಕರುಗಳಿಗೆ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ನೀವು ಯಾವುದು ಸಂರಕ್ಷಿತ ಪ್ರದೇಶ ಅಂತ ಹೇಳತ್ತೀರಿ, ಆ ಸಂರಕ್ಷಿತ ಪ್ರದೇಶದಲ್ಲಿ ನಿಮ್ಮದೇ ಪಕ್ಷದ ಸದಸ್ಯರು, ಪಾಲಿಕೆ ಸದಸ್ಯರಾಗಿರ್ಬೋದು, ಶಾಸಕರಾಗಿರ್ಬೋದು, ಅವರ ಅನುದಾನದಲ್ಲಿ ಸುಮಾರು 8 ಕಾಮಗಾರಿಗಳನ್ನ ಕೇವಲ 10 ಮೀಟರ್ ಅಳತೆ ಒಳಗ, ಆ ದೇವಾಲಯದಿಂದ 10 ಮೀಟರ್ ಅಳತೆ ಒಳಗ ನೀವು ಕಾಮಗಾರಿಗಳನ್ನ ಮಾಡಿದ್ರಿ. ಅವಾಗ ಯಾಕೆ ಪರಂಪರೆ ಇಲಾಖೆಯಿಂದ ನೀವು ಪರವಾನಗಿ ಪಡಿಲಿಲ್ಲ ಅನ್ನುವಂಥದ್ದನ್ನ ನಾವು ಪ್ರಶ್ನೆ ಮಾಡಕ್ ಇಲ್ಲಿ ಸೇರಿದ್ದೇವೆ. ಅದರ ಜೊತೆಗೆ 21 ಕೋಟಿ ರೂಪಾಯಿಗೂ ಮೀರಿದಂತ ಕಾಮಗಾರಿಗಳು ಅಲ್ಲಿ ತಮ್ಮದೇ ಪಕ್ಷದ ಸದಸ್ಯರಿದ್ದಾಗ, ಪಾಲಿಕೆ ಸದಸ್ಯರಿದ್ದಾಗ ಪಾಲಿಕೆ ಸಭೆ ಒಳಗ ಅದನ್ನ ಚರ್ಚೆ ಮಾಡಿ ಪಾಸ್ ಮಾಡಿ ಕಾಮಗಾರಿ ಮಾಡ್ರಿ. ಇವತ್ತು ಕಾಂಗ್ರೆಸ್ ಸದಸ್ಯರು ಅಭಿವೃದ್ಧಿ ಕಾಮಗಾರಿ ಮಾಡಕ್ ಹೋದ್ರೆ ನೀವ್ ಯಾಕೆ ಅದನ್ನ ವಿರೋಧ ಮಾಡತ್ತೀರಿ ಅನ್ನುವಂತ ಪ್ರಶ್ನೆಯನ್ನ ಮಾಡಕ್ ನಾವು ಇಲ್ಲಿ ಸೇರಿದ್ದೇವೆ. ಇವತ್ತು ಕೇವಲ ಈ ಪ್ರಶ್ನೆ, ಮುಂದೆ ಅದಕ್ಕೆ ತಕ್ಕ ಉತ್ತರ, ಅದಕ್ಕೆ ದಾಖಲೆ ಸಮೇತ ಉತ್ತರವನ್ನ ಅವ್ರು ಕೊಡೋಕಾದ್ರೆ ಕೊಡ್ಲಿ, ಇಲ್ಲದೆ ಆದರೆ ಅಧಿಕಾರಿಗಳನ್ನ ಗುರಿಯಾಗಿಸ್ಕೊಂಡು ಅವರು ನೀವು ಕಾಂಗ್ರೆಸ್ ಏಜೆಂಟ್ರು, ನೀವು ಮುಸ್ಲಿಮರ ಏಜೆಂಟ್ರು, ನೀವು ದಲಿತರ ಏಜೆಂಟ್ರು ಅಂತ ಹೇಳಿದ್ರೆ ಅಧಿಕಾರಿಗಳು ಯಾರ ಏಜೆಂಟ್ರಲ್ಲ. ಅವ್ರಿಗೆ ಕಾನೂನುಬದ್ಧವಾದಂತ ಕೆಲಸವನ್ನ ಮಾಡಕ್ಕೆ ಅಡ್ಡಿಪಡಿಸಿದ್ರೆ ನಾವು ಅವರ ವಿರುದ್ಧ ತೀವ್ರವಾದಂತ ಬೀದಿ ಹೋರಾಟವನ್ನ ಮಾಡ್ತೇವೆ, ಕಾನೂನು ಹೋರಾಟವನ್ನ ಮಾಡ್ತೇವೆ. ಅವರಿಗೆ ತಕ್ಕ ಉತ್ತರವನ್ನ ಅವರ ಮನೆಗೆ ನುಗ್ಗೋದ್ರ ಮೂಲಕ ಕೊಡಕ್ಕೆ ಸಿದ್ಧವಾಗಿದ್ದೇವೆ ಅನ್ನುವಂತ ಮಾತನ್ನ ಹೇಳಕ್ಕೆ ನಾವು ಇವತ್ತಿಲ್ಲಿ ಸೇರಿದ್ದೇವೆ. ಈ ಸಾಂಕೇತಿಕ ಹೋರಾಟಕ್ಕೆ ವಿವಿಧ ಸಂಘಟನೆಗಳು, ಜಾತ್ಯತೀತ ಪಕ್ಷಗಳು, ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಬೆಂಬಲವನ್ನ ನೀಡಿದೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಭೀಮನಮನಗಳನ್ನ ಸಲ್ಲಿಸಬೇಕು. ಮತ್ತೊಂದೆಡೆ ಐತಿಹಾಸಿಕ ಪುಷ್ಕರಣಿಯ ಸಂರಕ್ಷಣೆ ಮತ್ತು ಅಭಿವೃದ್ಧಿ ವಿಚಾರವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ತೀವ್ರಗೊಂಡಿವೆ. ಇದರಿಂದಾಗಿ ಆಸಾರಹುಂಡ ಪುಷ್ಕರಣಿ ವಿವಾದ ಇದೀಗ ಕೇವಲ ಅಭಿವೃದ್ಧಿ ಮತ್ತು ಪರಂಪರೆಯ ವಿಚಾರವಾಗಿ ಉಳಿಯದೆ ಬಿಜೆಪಿ ಕಾಂಗ್ರೆಸ್ ನಡುವೆ ರಾಜಕೀಯ ಸಂಘರ್ಷಕ್ಕೂ ಕಾರಣವಾಗಿದೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ನೂರಾರು ಕಾರ್ಯಕರ್ತರು